ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇನ್ನು ಇವತ್ತು ಮಂಗಳವಾರ, ಟೈಮ್ ಬಂದುಬಿಟ್ಟು ಸಂಜೆ 4:15 ಆಗಿದೆ ಕರೆಕ್ಟಾಗಿ. ಇವಾಗ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನು ಬೆಳಗ್ಗೆಯಿಂದ ನಾನು ಏನು ಕೂಡ ವೀಡಿಯೋ ಮಾಡಿರಲಿಲ್ಲ. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನು ಸಂಜೆ ಕೂಡ ಆಯಿತು. ಇನ್ನು ನಮ್ಮ ಮನೆಯವರು ಗುಂಡನ್ನು ಕರ್ಕೊಬರೋಕ್ಕೆ ಊರೊಳಗೆ ಹೋಗಿದ್ದಾರೆ. ಇನ್ನು ಅವ್ನು ಬರೋಷ್ಟೊತ್ತಿಗೆ ಸ್ವಲ್ಪ ಎಲ್ಲ ಕೆಲಸನೂ ಮಾಡ್ಕೋಬೇಕು. ಇಲ್ಲಾಂದರೆ ಅವ್ನು ಬಂದ್ರಂತೂ ನನಗೆ ಬೇಗ ಬೇಗ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ. ನೆನ್ನೆ ಇಷ್ಟೊತ್ತಲ್ಲಿ ಮಳೆ ಅಂದರೆ ಸಿಕ್ಕಾಪಟ್ಟೆ ಮಳೆ ಇತ್ತು. ನೆನ್ನೆ ಸುಮಾರು ಆಗಲೇ ಟೈಮ್ ಒಂದು 3 ಗಂಟೆ 2:15 ಏನಾಗಿತ್ತು. ನೆನ್ನೆ ಮಳೆ ಸ್ಟಾರ್ಟ್ ಆಗಿತ್ತು. ಇವತ್ತು ಮಳೆ ಇಲ್ಲ, ಏನಿಲ್ಲ. ಬಿಸಿಲು ಬರ್ತಾಯಿದೆ, ಗಾಳಿ ಬೀಸ್ತಾ ಇದೆ, ನೋಡ್ತಾ ಇರ್ಬೋದು. ಗಾಳಿ ಅಂತೂ ಸಖತ್ತು ಬೀಸ್ತಾ ಇದೆ. ಈ ಥರ ಗಾಳಿ ಬೀಸಿದ್ರಂತೂ ಮಳೆ ಬರೋದೇ ಇಲ್ಲ ಬಿಡಿ. ಇನ್ನು ಆಗಿರೋ ಮೋಡ ಕೂಡ ಹೋಗ್ಬಿಡುತ್ತೆ. ನೆನ್ನೆ ತುಂಬ ಖುಷಿಯಾಗಿತ್ತು. ಅಟ್ಲೀಸ್ಟ್ ಬರೋದಾದ್ರೂ ಇಷ್ಟಾದರೂ ಬರುತ್ತಲ್ಲಪ್ಪ ಸದ್ಯ ಅಂತ ಅಂದ್ಕೊಂಡ್ವಿ. ಬೆಳಗ್ಗೆ ಟೈಮೆಲ್ಲ ಬಿಸಿಲಿರುತ್ತೆ, ಸಂಜೆ ಟೈಮ್ ಏನಾದರೂ ಮಳೆ ಬರುತ್ತೇನೋ ಅಂದ್ಕೊಂಡ ಅಷ್ಟರಲ್ಲೇ ಮತ್ತೆ ಇವತ್ತಾಗಲೇ ಬಿಸಿಲು ಗಾಳಿ ಸ್ಟಾರ್ಟ್ ಆಗಿದೆ. ಹಂಗೇ ಯಾವಾಗ ಬರುತ್ತೋ ಯಾವಾಗ ಹೋಗುತ್ತೋ ಒಂದು ಅರ್ಥ ಆಗ್ತಾಯಿಲ್ಲ. ಸದ್ಯ ನೆನ್ನೆ ಅಂತೂ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿ ಬಂತು. ಇವತ್ತು ಆಗಲೇ ಫುಲ್ಲು ಬಿಸಿಲು ಬರ್ತಾಯಿದೆ. ಇನ್ನು ಕೆಲಸಗಳು ಸ್ಟಾರ್ಟ್ ಮಾಡಬೇಕು. ಬೆಳಗ್ಗೆ ಸ್ವಲ್ಪ ಅಡುಗೆ ಮಾಡ್ಕೊಂಡು ಊಟ ಮಾಡಿ, ಇನ್ನು ಇವತ್ತು ಮಂಗಳವಾರ ಅಲ್ಲ, ಸ್ನಾನಗಿನ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿಬಿಟ್ಟು ಇನ್ನು ಸುಮ್ಮನೆ ಆರಾಮಾಗಿ ರೆಸ್ಟ್ ಮಾಡಿದೆ. ಏನು ಕೂಡ ಕೆಲಸ ಮಾಡಲಿಲ್ಲ ನಾನು ಇವತ್ತು. ಇನ್ನು ನೆನ್ನೆ ಎಲ್ಲ ಬಟ್ಟೆ ಎಲ್ಲ ಒಗ್ದಾಕಿದ್ದೆ. ಕೆಲಸನೂ ಏನು ಅಷ್ಟೊಂದು ಇರಲಿಲ್ಲ, ಹಂಗಾಗಿ ಏನು ಮಾಡಲಿಲ್ಲ. ಇವಾಗ ಬಂದುಬಿಟ್ಟು ಏನಾದರೂ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಜೋಡಿಸ್ಕೊತಾ ಇದ್ದೀನಿ. ಇನ್ನು ತೊಳೆದಿರೋ ಪಾತ್ರೆ ಕೂಡ ಎಲ್ಲ ಹಂಗೆ ಇದೆ, ಅವು ಕೂಡ ಜೋಡಿಸಿಲ್ಲ. ಎಲ್ಲ ಜೋಡಿಸ್ಕೊಂಡು ಬೇಗ ಬೇಗ ಕೆಲಸ ಮಾಡ್ಕೋಬೇಕು. ಬಟ್ಟೆ ಎಲ್ಲ ಒಗ್ದಿರೋ ಬಟ್ಟೆ ಸಮೇತ ಹಂಗೆ ಎತ್ತಿಟ್ಟಿದ್ದೀನಿ, ಅವನು ಕೂಡ ಮಡ್ಚಿಡಬೇಕು. ಇನ್ನು ಇವಾಗಿಂದ ಸ್ವಲ್ಪ ಒಂದು 2 ಅವರ್ ಸ್ವಲ್ಪ ಕೆಲಸ ಮಾಡಿಕೊಂಡ್ರೆ ನೆಕ್ಸ್ಟು ಗುಂಡನ ಜೊತೆ ಸ್ವಲ್ಪ ಆರಾಮಾಗಿರ್ಬೋದು. ಇನ್ನು ಮೊಟ್ಟೆ ಇದ್ದು ಅಲ್ವಾ, ಅಂಗನವಾಡಿಯಲ್ಲಿ ಮೊಟ್ಟೆ ಕೊಟ್ಟಿದ್ರು, ಬೇಯಿಸೋಕೆ ಹಾಕಿದ್ದೀನಿ. ಒಂದು 4 ಮೊಟ್ಟೆ ಬೇಯಿಸ್ತೀನಿ ನನಗೂ ಗುಂಡನಿಗೂ ಮತ್ತು ನಮ್ಮ ಮನೆಯವ್ರಿಗೂ. ಬೆಕ್ಕಿದೆ ಅಲ್ವಾ, ಬೆಕ್ಕಿಗೆ ಒಂದು ಬೇಯಿಸ್ಬೇಕು. ಅದಕ್ಕೂ ಸ್ವಲ್ಪ ಅನ್ನ ಎಲ್ಲ ಮಿಕ್ಸ್ ಮಾಡಿ ಕೊಟ್ಟರೆ ಚೆನ್ನಾಗಿ ತಿನ್ನುತ್ತೆ. ಹಾಗಾಗಿ ಅದಕ್ಕೂ ಕೂಡ ಸೇರಿಸ್ಬಿಟ್ಟು 4 ಮೊಟ್ಟೆ ಬೇಯಿಸ್ತಾ ಇದ್ದೀನಿ. ಇನ್ನು ಸಾಂಬಾರಿಗೆಲ್ಲ ಜೋಡಿಸ್ಕೋಬೇಕು. ಮತ್ತು ವೀಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ ಫ್ರೆಂಡ್ಸ್, ನೋಡಿಬಿಟ್ಟು ಸಪೋರ್ಟ್ ಮಾಡಿ. ಮತ್ತು ಯಾರಾದರೂ ಹೊಸ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ. ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಮತ್ತು ನೋಡ್ತಿರೋ ವೀಡಿಯೋ ಫುಲ್ಲು ನೋಡಿ ಲೆಂತಾಗಿ. ಮತ್ತು ಅಡ್ವರ್ಟೈಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಸ್ಕಿಪ್ ಮಾಡಬೇಡಿ. ಮತ್ತು ಬೋರ್ ಹೊಡಿತೆ ಅಂತ ಕೂಡ ಸ್ಕಿಪ್ ಮಾಡಿಬಿಡಿ. ದಯವಿಟ್ಟು ಫುಲ್ಲು ವೀಡಿಯೋ ನೋಡಿಬಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬನ್ನಿ ಫ್ರೆಂಡ್ಸ್, ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಇನ್ನು ಸಾಂಬಾರ್ಗೊಂದು ಜೋಡಿಸ್ಕೊಂಡು ಅಷ್ಟೇ. ಇನ್ನು ಅಷ್ಟರಲ್ಲೇ ಅಪ್ಪ ಮಗ ಇಬ್ಬರು ಬಂದುಬಿಟ್ರು. ಇನ್ನು ಆಗಲೇ 3:45ಗೆ 4 ಗಂಟೆ ಒಳಗಡೆ ನನ್ನ ಅಂಗನವಾಡಿ ಬಿಟ್ಟಿರ್ತಾರೆ. ಅಷ್ಟರೊಳಗೇ ಇನ್ನು ಅತ್ತೆ ಮನೆ ಹತ್ರ ಹೋಗ್ತಾನೆ, ಇಲ್ಲ ಪವಿತ್ರ ಮನೆ ಹತ್ರ ಆದರೂ ಹೋಗಿರ್ತಾನೆ ಕಲ್ಯಾಣ. ಇನ್ನು ಹೋಗ್ಬಿಟ್ಟು ಮನೆ ಹತ್ರ ಕರ್ಕೊಂಬರೋದು ಅಷ್ಟೇ. ಇನ್ನು ಇಲ್ಲಾಂದರೆ ಯಾವಾಗಾದರೂ ಸ್ವಲ್ಪ ಬೇಗ ಹೋದರೆ ಇನ್ನು ಹಿಂಗೆ ಡೈರೆಕ್ಟಾಗಿ ಅಂಗನವಾಡಿಯಿಂದ ಹಿಂಗೆ ಕರ್ಕೊಬರ್ತಾರೆ. ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳ ರೆಡಿ ಮಾಡಿ ಎಷ್ಟು ಚೆನ್ನಾಗಿ ಕಳಿಸಿರ್ತೀವಿ, ಬರೋಷ್ಟರೊಳಗೆ ಅವ್ರ ಮುಖ ನೋಡೋದಕ್ಕೆ ಆಗೋದಿಲ್ಲ, ಆ ಥರ ಇರುತ್ತೆ. ಇವನು ಅಷ್ಟೇ, ಬೆಳಗ್ಗೆ ಚೆನ್ನಾಗಿ ಫ್ರೆಶ್ ಅಪ್ ಆಗಿ ಸ್ನಾನಗಿನ ಮಾಡ್ಕೊಂಡು ಚೆನ್ನಾಗಿ ರೆಡಿಯಾಗಿ ಹೋಗಿರ್ತಾನೆ. ಮತ್ತು ಸಾಯಂಕಾಲ ಬರೋಷ್ಟೊತ್ತಿಗೆ ಮುಖನೇ ನೋಡೋಕ್ಕಾಗೋದಿಲ್ಲ, ಆ ಥರ ಆಗಿಬಿಟ್ಟಿರುತ್ತೆ. ಅಲ್ಲೆಲ್ಲ ಆಟ ಆಡೋದು, ಇನ್ನು ಮತ್ತು ಮಕ್ಕಳ ಜೊತೆ ಇನ್ನು ಮಲಗಿಸ್ತಾರೆ. ಸುಮಾರು 1:30 ಹಂಗೆ ಊಟಕ್ಕೆಲ್ಲ ಇಟ್ಬಿಟ್ಟು ಇನ್ನು ಮಲಗಿಸ್ಬಿಡ್ತಾರೆ 4 ಗಂಟೆವರೆಗೂ ಕೂಡ. ಹಂಗಾಗಿ ಫುಲ್ಲು ನಿದ್ದೆಗಣ್ಣಲ್ಲೇ ಬಂದುಬಿಟ್ಟಿರ್ತಾರೆ. ಕೆಲವು ಮಕ್ಕಳು ಚೆನ್ನಾಗಿ ಮಲ್ಕೊಂಡ್ಬಿಟ್ಟಿರ್ತಾರೆ, ಎಬ್ಬರಿಸಿ ಕೂಡ ಕಳಿಸ್ಬೇಕಾಗುತ್ತೆ. ಹಂಗಾಗಿ ಚೆನ್ನಾಗಿ ಮಲ್ಕೊಂಡಿರ್ತಾರಲ್ವ, ಅವಾಗ ತಾನೇ ಎದ್ದಿರ್ತಾರಲ್ಲ, ಮುಖ ಎಲ್ಲ ಒಂಥರ ಸಪ್ಪಗೆ ಆ ಥರ ಇರುತ್ತೆ. ಇನ್ನು ಬಂದ ತಕ್ಷಣವೇ ನನಗೆ ಮಾತು ಸ್ಟಾರ್ಟ್ ಮಾಡಿಬಿಡ್ತಾನೆ. ಅದು ಇದು ಏನಾದರೂ ನಡೆದಿದ್ದೆಲ್ಲ ಹೇಳ್ತಾನೇ ಇರ್ತಾನೆ. ಇನ್ನು ಅವರಪ್ಪ ಎಲ್ಲ ಹೋದ್ರು ಹೊರಗಡೆ. ಇನ್ನು ನಾನು ಬಂದುಬಿಟ್ಟು ಇನ್ನು ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಇವತ್ತು ಬಂದುಬಿಟ್ಟು ಹೆಸರು ಕಾಳು ನೆನೆಸಿದ್ದೆ, ಸ್ವಲ್ಪ ಹೊತ್ತು ನೆನೆಸಿದ್ದೆ, ಜಾಸ್ತಿ ಹೊತ್ತೇ ನೆನೆಸಲಿಲ್ಲ. ತೊಗರಿಬೇಳೆ ಖಾಲಿ ಆಗಿಬಿಟ್ಟಿದೆ, ಒಂದು ಸ್ವಲ್ಪ ಕೂಡ ಇಲ್ಲ ಮನೆಯಲ್ಲಿ, ತರಿಸ್ಬೇಕು. ಇನ್ನು ಕಡಲೆಬೇಳೆ ಕೂಡ ನಾನು ನುಗ್ಗೆಕಾಯಿ ಸಾಂಬಾರಿಗೆ ಹಾಕಿದ್ನಲ್ವ, ಅವು ಕೂಡ ಸ್ವಲ್ಪನೇ ಇದ್ದಿದ್ದು. ಒಗ್ಗರಣೆಗೂ ಅದಕ್ಕೆ ಇರಲಿ, ಮತ್ತು ಅವು ಹಾಕ್ಬಿಟ್ಟು ಖಾಲಿ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ ಇನ್ನು ಹೆಸ್ರು ಕಾಳು ಇದ್ವಲ್ವ, ಹೆಸ್ರು ಕಾಳು ಹಾಕ್ಬಿಟ್ಟು ಇನ್ನು ಹಸಿಮೆಣ್ಸಿನ್ಕಾಯಿ, ಟೊಮೊಟೊ ಮತ್ತು ಬೆಳ್ಳುಳ್ಳಿ, ಜೀರಿಗೆ, ಮತ್ತು ಸ್ವಲ್ಪ ಇನ್ನೊಂದು ಸ್ವಲ್ಪ ಖಾರದ ಪುಡಿ ಮತ್ತು ಧನ್ಯದ ಪುಡಿ, ಅರಿಶಿನ ಅದೆಲ್ಲ ಹಾಕ್ಬಿಟ್ಟು ಇನ್ನು 1-2 ವಿಸಲ್ ಕೂಗಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಸಾಂಬಾರು. ಗಟ್ಟಿಯಾಗಿ ಪಪ್ಪು ಥರ ಮಾಡೋಣ ಅಂತ ಹೇಳಿ ಇನ್ನು ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಹೆಸ್ರು ಕಾಳು, ಹೆಸರು ಬೇಳೆ ಕೂಡ ಎಲ್ಲ ಕೂಡ ಒಂಥರ ದೇಹಕ್ಕೆ ತಂಪಲ್ವ, ಅದಕ್ಕಿನ್ನ ಮನೇಲಿ ಏನಿದೆಯೋ ಅದನ್ನೇ ಹಾಕಿ ಮಾಡ್ತಾಯಿದ್ದೀನಿ. ನನಗೆ ಬೆಳಗ್ಗೆ ಟೈಮ್ ಆಗಲಿ ಒಂದು ಚಿಂತೆ ಆಗುತ್ತೆ. ನಾನು ಯಾವಾಗಾದರೂ ವಾಯ್ಸ್ ಓವರ್ ಕೊಡಲಿ, ಹುಂಜಂತೂ ಕೂಗ್ತಾನೇ ಇರುತ್ತೆ. ಎಲ್ಲೋ ಹೋಗಿ ವಾಯ್ಸ್ ಓವರ್ ಕೊಡಬೇಕನ್ನೋದೇ ಅರ್ಥ ಆಗೋದಿಲ್ಲ. ಗಾಳಿ ಅಂದರೆ
ಎಲ್ಲಾದರೂ ಸೈಲೆಂಟಾಗಿ ವಾಯ್ಸ್ ಅವ್ರು ಕೊಡೋಣ ಅಂತ ಹೇಳಿ ಕೂತ್ಕೊಂಡ್ರೆ ಈ ಹುಂಜ ಕೋಳಿಗಳ ಕಾಟ ಬೇರೆ ಕೂಗ್ತಾನೆ ಇರ್ತವೆ. ಏನು ಅನ್ಕೋಬೇಡಿ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ ನಿಮಗೆ. ಹಾಗಾಗಿ ಇನ್ನು ಫೈನಲ್ ಎಲ್ಲ ಕೂಡ ಏನೇನು ಐಟಮ್ ಹಾಕ್ಬೇಕು ಅದೆಲ್ಲ ಹಾಕ್ಬಿಟ್ಟು ಇನ್ನು ವಿಸಲ್ ಇಟ್ಬಿಟ್ಟು ಒಂದೆರಡು ವಿಸಲ್ ಕೂಗ್ಸೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಸಂಜೆ ಟೈಮ್ ಅಷ್ಟೇ ನಾನು ಸ್ವಲ್ಪ ಬೇಗನೆ ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿಬಿಡ್ತೀನಿ. ಸ್ವಲ್ಪ ಲೇಟಾಗಿ ಕೂಡ ಸ್ಟಾರ್ಟ್ ಮಾಡಲ್ಲ, ಬೇಗ ಅಡುಗೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಇನ್ನು ಇಟ್ಬಿಟ್ರೆ ಒಂದು 6 ಗಂಟೆ ಒಳಗೆ ಅಡುಗೆ ಎಲ್ಲ ಆಗಿಬಿಟ್ರೆ 6 ಗಂಟೆ ಇಲ್ಲ 6:30 ಒಳಗೆ ಆಗಿಬಿಟ್ರೆ ಇನ್ನು ಇಲ್ಲೇ ಮಲಗ್ತೀವಲ್ವ, ಟೆನ್ಷನ್ ಇರೋದಿಲ್ಲ. ಸ್ವಲ್ಪ ಲೇಟಾದರೂ ಊಟ ಮಾಡಿಬಿಟ್ಟು ಇಲ್ಲ ಆರಾಮಾಗಿ ಮಲ್ಕೊತೀವಿ. ಇನ್ನು ಆ ಕಡೆ ಮನೆ ಹತ್ರ ಇವಾಗ ಹೋಗ್ತಾ ಇಲ್ಲ, ಸುಮ್ಮನೆ ಮತ್ತು ಅಲ್ಲಿಂದ ಅಲ್ಲಿಗೆ ಇನ್ನೇನು ಹೇಳ್ಬಿಟ್ಟು ಇಲ್ಲ, ಚೆನ್ನಾಗಿ ಅಡ್ಜಸ್ಟ್ ಆಗಿದೆ. ನಿದ್ದೆ ಕೂಡ ಚೆನ್ನಾಗಿ ಬರ್ತಾಯಿದೆ, ಏನು ಕೂಡ ತೊಂದರೆ ಇಲ್ಲ. ಇನ್ನು ಇತ್ತೀಚೆಗೆ ಇಲ್ಲಿ ಕಾಟ ಕೂಡ ಕಡಿಮೆ ಆಗ್ತಾಯಿದೆ. ನಾವು ಯಾವಾಗಲೂ ಮನೇಲಿ ಇರ್ತೀವಿ ಅಂತಂದರೆ ಅವು ಕೂಡ ಬರೋದಿಲ್ಲ. ಆರಾಮಾಗಿ ಎಲ್ಲಾದರೂ ಬೇರೆ ಕಡೆ ಹೋಗ್ಬಿಟ್ಟು ಇನ್ನು ಸೇರ್ಕೊಂಡ್ಬಿಡ್ತವೆ. ಹಂಗಾಗಿ ಅದು ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲೇ ಇದ್ದೀವಿ. ಹಂಗಾಗಿ ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ಅಂತೇಳ್ಬಿಟ್ಟು ಏನೋ ಮಾಡ್ಕೊತಾ ಇರ್ತೀನಿ. ಟೈಮ್ ಇರುತ್ತೆ, ನಿಧಾನಕ್ಕೆ ಮಾಡ್ಕೋಬೋದು. ಬಟ್ ನನಗೆ ಏನಂತಂದರೆ ಯಾವಾಗಲೂ ಕೂಡ ಅಭ್ಯಾಸ ಅಲ್ವಾ, ಬೇಗನೆ ಅಡುಗೆ ಮಾಡಿಬಿಟ್ಟು ಇನ್ನು ಸ್ವಲ್ಪ ಬೇಗನೆ ಊಟ ಮಾಡಿ ಹೋಗೋ ಅಭ್ಯಾಸ. ಹಂಗಾಗಿ ಅದೇ ಟೈಮ್ ಸರಿಯಾಗಿ ನಮಗೆ ಅಡುಗೆ ಆಗಿರಬೇಕು, ಮತ್ತು ಊಟ ಕೂಡ ಅಷ್ಟೇ. ಸ್ವಲ್ಪ ಬೇಗ ಊಟ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಇಲ್ಲ 3/4 ಗಂಟೆ ಸ್ವಲ್ಪ ಚೆನ್ನಾಗಿ ವಾಕ್ ಮಾಡಿಬಿಟ್ಟು ಇನ್ನು ಬಿಸಿನೀರೆಲ್ಲ ಕುಡಿದ್ಬಿಟ್ಟು ನನಗೂ ಸ್ವಲ್ಪ ರಿಲೀಫ್ ಆದಂಗೆ ಆಗುತ್ತೆ, ನಿದ್ದೆ ಕೂಡ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಹೆಂಗಾಗುತ್ತೆ ಅಂದರೆ ಅವಾಗೇ ಊಟ ಮಾಡಿಬಿಟ್ಟು ಒಂದು ಸ್ವಲ್ಪ ತಿಂಗೆ ಓಡಾಡ್ಬಿಟ್ಟು ಹಂಗೆ ಮಲ್ಕೊಬಿಟ್ರೆ ಡೈಜೆಷನ್ ಆಗೋದಿಲ್ಲ, ಮತ್ತು ಸರಿಯಾಗಿ ನಿದ್ದೆ ಕೂಡ ಬರೋದಿಲ್ಲ, ಮತ್ತು ಮೂಮೆಂಟ್ಸ್ ಕೂಡ ಅಸಲು ಗೊತ್ತಾಗೋದಿಲ್ಲ ನನಗೆ. ಹಂಗಾಗಿ ನಾನು ಈ ಥರ ಸ್ವಲ್ಪ ಬೇಗ ಊಟ ಮಾಡಿಬಿಟ್ಟು ಇನ್ನು ಸ್ವಲ್ಪ ಹೊತ್ತು ವಾಕ್ ಮಾಡಿಬಿಟ್ಟು ಒಂದು ಸ್ವಲ್ಪ ಉಗುರು ಬೆಚ್ಚಗೆ ನೀರು ಕುಡಿದ್ಬಿಟ್ಟು ಇನ್ನು ಟ್ಯಾಬ್ಲೆಟ್ಸ್ ಹಾಕ್ಕೊಂಡು ಮಲ್ಕೊಂಡ್ರಂತೂ ಇನ್ನು ಚೆನ್ನಾಗಿ ನಿದ್ದೆನೂ ಬರುತ್ತೆ, ಆರಾಮ್ಸೆ ಇರುತ್ತೆ. ನನಗೆ ಹೊಟ್ಟೆ ಕೂಡ ಏನೂ ಭಾರ ಅನಿಸೋದಿಲ್ಲ. ಹಂಗಾಗಿ ನನಗೆ ಯಾವ ಥರ ಕಂಫರ್ಟಬಲ್ ಅನಿಸುತ್ತೆ ಆ ಥರ ನಾನು ಇದು ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಈ ಕಡೆ ಬಂದುಬಿಟ್ಟು ಇನ್ನು ಸಾಂಬಾರಿಗಿಟ್ಟು ಆ ಕಡೆ ಬಂದುಬಿಟ್ಟು ಇನ್ನು ಮೊಟ್ಟೆ ಕೂಡ ಬೇಯಿಸಿದೆ. ಮೊಟ್ಟೆ ಬೇಯಿಸ್ಬಿಟ್ಟು ಇನ್ನು ಸುಲಿದಿರಲಿಲ್ಲ, ಇನ್ನು ತಣ್ಣೀರಲ್ಲಿ ಹಾಕ್ಬಿಟ್ಟು ಬಿಸಿನೀರೆಲ್ಲ ತೆಗೆದು ತಣ್ಣೀರಲ್ಲಿ ಹಾಕ್ಬಿಟ್ಟು ಮೊಟ್ಟೆ ಸೈಡ್ಗಿಟ್ಟೆ. ಆಗಲೇ ಬೆಕ್ಕು ಕಾಯ್ಕೊಂಡಿದೆ, ಇನ್ನು ಆಗಲೇ ಬಂದುಬಿಡ್ತು ಮೊಟ್ಟೆ ಸ್ಮೆಲ್ ಇಟ್ಕೊಂಡ್ಬಿಟ್ಟು. ಇನ್ನು ಅಷ್ಟರಲ್ಲಿ ಇನ್ನು ಒಂದೇ ಕೆಲಸ ಮಾಡ್ಕೊಂಡಿದ್ರೆ ಅದೊಂದೇ ಕೆಲಸನೇ ಆಗ್ತಿರುತ್ತೆ. ನಾವು ಒಂದು ಕೆಲಸದ್ರಲ್ಲೇ ನಾವು ಇದಾಗಬಾರ್ದು. ಇನ್ನು ಹಂಗಾಗಿ ಒಂದು ಕಡೆ ಸಾಂಬಾರು ಕೂಗುತ್ತೆ, ಒಂದು ಕಡೆ ಅನ್ನಕ್ಕೆ ಇಟ್ಟಿದ್ನಲ್ವ, ಮುದ್ದೆ ಕೂಡ ಅದರಲ್ಲೇ ಮಾಡೋಣ ಅಂತೇಳ್ಬಿಟ್ಟು ಇನ್ನು ಎರಡಕ್ಕೂ ಸೇರಿಸಿ ಅನ್ನಕ್ಕೆ ಇಟ್ಟಿದ್ದೆ. ಇನ್ನು ಎರಡು ಕೂಡ ಅದ್ರ ಪಾಡಿಗೆ ಅದು ಆಗ್ತಾಯಿತ್ತು. ಇನ್ನು ಈ ಕಡೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತೇಳ್ಬಿಟ್ಟು ಇನ್ನು ಕಸ ಗುಡಿಸ್ತಾ ಇದ್ದೀನಿ. ಇನ್ನು ಗುಂಡ ಬಂದಿದ್ನಲ್ವ, ಇನ್ನು ಆಟ ಆಡ್ತಾ ಇರ್ತಾನೆ. ಇದೆಲ್ಲ ಸ್ವಲ್ಪ ಸಿಕ್ಕಾಪಟ್ಟೆ ಗಾಳಿ ಬೀದ ತಕ್ಷಣವೇ ಎಲೆಯೆಲ್ಲ ಉದುರುತ್ತೆ. ಎಲೆಯೆಲ್ಲ ಉದುರೋದು ಆ ಕಡೆಯಿಂದ ಈ ಕಡೆಯಿಂದ, ಮತ್ತು ಕವರ್ಗಳೆಲ್ಲ ಗಾಳಿಗೆ ಬರೋದು ಆ ಥರ ಎಲ್ಲ ಆಗ್ತಾಯಿರುತ್ತೆ. ಅದಕ್ಕೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಟ್ರೆ ಆಟ ಆಡ್ತಾನೆ ಅಂತೇಳ್ಬಿಟ್ಟು. ಇನ್ನೊಂದು ಸ್ವಲ್ಪ ಮುಳ್ಳುಗಳು ಕೂಡ ಜಾಸ್ತಿ ಬರ್ತಾಯಿದ್ದಾವೆ. ಇನ್ನು ನಮ್ಮ ಮನೆಯವರೆಲ್ಲ ತೋಟ ಎಲ್ಲ ಸುತ್ತಾ ಇರ್ತಾರೆ, ಅಲ್ಲಿ ಇಲ್ಲಿ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಚಪ್ಪಲಿ ಕಾಲಲ್ಲಿ ಮುಳ್ಳೆಲ್ಲ ಚುಚ್ಕೊಂಡಿರುತ್ತೆ, ಅದು ಒಂಥರ ಚಿಕ್ಕ ಮುಳ್ಳು. ನಾನು 3 ಸತಿನೋ 4 ಸತಿನೋ ತುಳಿದಿದ್ದೀನಿ. ದಿನ ಒಂದೊಂದು ಸತಿ ಆದರೂ ತುಳಿತಾ ಇರ್ತೀನಿ ಹಿಂಗೆ ಓಡಾಡಬೇಕಾದ್ರೆ. ಅದಕ್ಕೆ ಭಯ ನನಗೆ, ಅವು ಸಖತ್ತು ನೋವು ಬಂದುಬಿಡುತ್ತೆ ಅದು. ಹಾಗಾಗಿ ಅದೆಲ್ಲ ಸ್ವಲ್ಪ ನೀಟಾಗಿ ಗೂಡಿಸ್ಬಿಟ್ಟು ಇನ್ನು ಕೊಡ್ತಾಯಿದ್ದೀನಿ, ಅವ್ನ ಪಾಡಿಗೆ ಅವ್ನು ಆಟ ಆಡ್ಕೊತಾನೆ ಅಂತ ಹೇಳಿ. ಇನ್ನು ಬಟ್ಟೆ ಕೂಡ ಚೇಂಜ್ ಮಾಡಿಸ್ಲಿಲ್ಲ, ಇನ್ನು ಮಾಡಿಸೋಣ ಆಮೇಲೆ ಒಂದು ಸ್ವಲ್ಪ ಹೊತ್ತು ಆಟ ಆಡಲಿ, ಇನ್ನೊಂದು ಸರ್ತಿ ತಣ್ಣೀರಲ್ಲಿ ಸ್ವಲ್ಪ ಮೈಯೆಲ್ಲ ತೊಳೆದ್ಬಿಟ್ಟು ಲಾಸ್ಟಲ್ಲಿ ಚೇಂಜ್ ಮಾಡಿಸೋಣ ಅಂತ ಹೇಳಿ ಇನ್ನು ಸ್ವಲ್ಪ ಹೊತ್ತು ಆಟ ಆಡ್ಕೊ ಅಂತೇಳ್ಬಿಟ್ಟು ಇನ್ನು ಕಸ ಗುಡಿಸಿ ಅವ್ನಿಗೆ ಇನ್ನು ಕೊಟ್ಬಿಟ್ಟೆ. ಇನ್ನು ನಾನು ಕಸ ಗುಡಿಸ್ಬಿಟ್ಟು ಇನ್ನು ಶೀಟ್ ಕೆಳಗೆಲ್ಲ ಗುಡಿಸಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಅಷ್ಟೊತ್ತಿಗೆ ಇನ್ನು ಆರಾಮಾಗಿ ಇನ್ನು ವಿಸಲ್ ಕೂಡ ಬಂತು. ಇನ್ನು ವಿಸಲ್ ಬಂದ ತಕ್ಷಣ ಇನ್ನು ಆಫ್ ಮಾಡಿಬಿಟ್ಟು ಈ ಕಡೆ ಎರಡಕ್ಕೂ ಸೇರಿಸಿದ್ನಲ್ವ, ಮತ್ತು ಇದರಲ್ಲಿ ಸ್ವಲ್ಪ ಅನ್ನ ತೆಗಿತೀನಿ. ಒಂದು 3/4% ಬೆಂದಿದೆ ಅನ್ನುವಾಗ ಅದಕ್ಕೆ ನನಗೆ ಎಷ್ಟು ಬೇಕು ಅಷ್ಟು ಅನ್ನ ತೊಗೊಂಬಿಟ್ಟು ಇನ್ನೊಂದು ಪಾತ್ರೆಗೆ ಹಾಕ್ಬಿಟ್ಟು ಅದನ್ನು ಮತ್ತೆ ಹಂಗೆ ಸ್ಟವ್ ಮೇಲೆ ಫುಲ್ಲು ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು ಸ್ವಲ್ಪ ಒಂದು 3 ನಿಮಿಷ ಹಂಗೆ ಬಿಟ್ಬಿಡ್ತೀನಿ, ಚೆನ್ನಾಗಿ ಅಳ್ಕೊಳ್ಳುತ್ತೆ. ಈ ಕಡೆ ಮತ್ತೆ ಇನ್ನೊಂದು ಸ್ವಲ್ಪ ಮಿಕ್ಕಿರುತ್ತಲ್ಲ ಅನ್ನ, ಅದ್ರ ಜೊತೆಗೆ ಮತ್ತೆ ಹಸಿರಾಗಿ ಹಿಟ್ಟು ಹಾಕ್ಬಿಟ್ಟು ಇನ್ನು ಮುದ್ದೆ ಕಟ್ಟೋದಷ್ಟೇ. ಇನ್ನು ಸಪ್ರೇಟ್ ಅನ್ನ ಮುದ್ದೆ ಅದೆಲ್ಲ ಕೂಡ ಮಾಡೋದಕ್ಕೆ ಹೋಗೋದಿಲ್ಲ. ಇನ್ನು ಸ್ವಲ್ಪ ಅನ್ನ ಜಾಸ್ತಿ ಇಟ್ಬಿಟ್ಟು ಅದರಲ್ಲಿ ಸ್ವಲ್ಪ ತಕ್ಕೊಂಬಿಟ್ಟು ಮತ್ತೆ ಅದಕ್ಕೆ ರಾಗಿ ಹಸಿಟ್ಟು ಹಾಕ್ಬಿಟ್ಟು ಇನ್ನು ಮುದ್ದೆ ಮಾಡೋದು ಬೇಗನೂ ಆಗುತ್ತೆ, ಮತ್ತು ಗ್ಯಾಸ್ ಕೂಡ ಸೇವ್ ಆಗುತ್ತೆ. ಹಾಗಾಗಿ ಯಾವಾಗಲೂ ನಾನು ಇದೇ ಥರನೇ ಮಾಡ್ತಾಯಿರ್ತೀನಿ. ಒಂದೊಂದು ಸತಿ ಇಲ್ಲ ಮುದ್ದೆ ಮಾಡೋದಿಲ್ಲ ಅಂತಂದರೆ ಇನ್ನು ಅನ್ನ ಆದರೆ ಬರೀ ಅನ್ನ ಒಂದು ಮಾಡ್ಕೊತೀನಿ ಅಷ್ಟೇ. ಇಲ್ಲ ಬೆಳಗ್ಗೆದೇನಾದರೂ ಸ್ವಲ್ಪ ಅನ್ನ ಇತ್ತು ಅಂತಂದರೆ ಅದನ್ನೇ ಹಾಕ್ಬಿಟ್ಟು ಮುದ್ದೆ ಮಾಡಿ ಮತ್ತು ಬಿಸಿದೊಂದು ಸ್ವಲ್ಪ ಚಿಕ್ಕ ಪಾತ್ರೆಯಲ್ಲಿ ಅನ್ನ ಮಾಡ್ಕೊತೀನಿ ಸಾಯಂಕಾಲಕ್ಕೆ. ಹಂಗೆ ನಮ್ಮ ಮನೇಲಾದರೂ ಏನು ವೇಸ್ಟ್ ಆಗೋಲ್ಲ ಬಿಡಿ. ಒಂದು ಸ್ವಲ್ಪ ಮಿಕ್ಕಿದ್ರೂ ಕೂಡ ಇನ್ನು ನಾಯಿ ಮರಿಗಳಿದ್ದಾವೆ, ಕೋಳಿ ಇದ್ದಾವೆ, ಅವು ಕೂಡ ಆರಾಮಾಗಿ ತಿಂತಿರ್ತವೆ, ಅದು ಕೂಡ ವೇಸ್ಟ್ ಆಗೋದಿಲ್ಲ. ಹಾಗಾಗಿ ನೋಡಿಕೊಂಡು ಸ್ವಲ್ಪ ಅಡುಗೆ ಮಾಡ್ಕೊತಾ ಇರ್ತೀನಿ. ಇನ್ನು ಬೇಳೆ ಎಲ್ಲ ಚೆನ್ನಾಗಿ ಬೆಂದಿತ್ತು, ಎಲ್ಲ ಸಾಂಬಾರೆಲ್ಲ ಚೆನ್ನಾಗಿ, ಇನ್ನು ಅದನ್ನೆಲ್ಲ ಚೆನ್ನಾಗಿ ಮಸ್ಕೊಳ್ಳೋಣ ಅಂತೇಳ್ಬಿಟ್ಟು ಆ ಮೇಲ್ಗಡೆ ಇರೋ ನೀರೆಲ್ಲ ಕೂಡ ಬಸ್ಬಿಟ್ಟು ಇನ್ನು ಈ ಕಡೆ ಸ್ವಲ್ಪ ನೋಡ್ಕೊತಾ ಇದ್ದೀನಿ ಅನ್ನನ. ಮತ್ತು ಚಿಕ್ಕ ಕುಕ್ಕರಲ್ಲಿ ತೆಗೆದ್ಬಿಟ್ಟು ಹಂಗೆ ಸ್ವಲ್ಪ ಸಿಮ್ಮಲ್ಲಿ ಇಟ್ಬಿಡೋಣ ಅಂತೇಳ್ಬಿಟ್ಟು ಮತ್ತೆ ಬೇರೆದಕ್ಕೆ ಎಷ್ಟು ಬೇಕಷ್ಟು ತೊಗೊಳ್ತಾ ಇದ್ದೀನಿ.
ಮತ್ತು ಕಮೆಂಟ್ಸ್ ಬಗ್ಗೆ ಮಾತಾಡೋಣ. ಕಮೆಂಟ್ಸಲ್ಲಿ ಕೂಡ ಸಿಸ್ಟರ್ಗಳೆಲ್ಲ ಕೂಡ ಕಮೆಂಟ್ ಮಾಡಿದರೆ, ಇನ್ನು ಪವಿತ್ರವ್ರ ಮನೆ ತೋರಿಸಿದ್ರೆ, ಅತ್ತೆ ಮನೆ ತೋರಿಸಿದ್ರೆ, ಮತ್ತು ನಿಮ್ಮ ಮನೆ ತೋರಿಸ್ಲಿಲ್ಲ ಅಂತ ಹೇಳ್ಬಿಟ್ಟು, ಇನ್ನು ನಮ್ಮ ಮನೆ ಇಲ್ದಿರೋ ಮನೆ ಎಲ್ಲಿ ತೋರಿಸೋಣ, ಇವಾಗ ನಾವು ಇದೀವಲ್ವ ಅದೇ ನಮ್ಮ ಮನೆ. ಸದ್ಯಕ್ಕೆ ಅದೇ ನಮ್ಮ ಮನೆ ಅಂದ್ಕೋಬೇಕು. ನಾವು ಒಟ್ಟು ಇರುವಷ್ಟು ದಿನ ಯಾವುದೇ ಮನೆ ಆಗಲಿ, ಒಂದು ಗುಡ್ಲು ಮನೆ ಆಗಲಿ, ಬಾಡಿಗೆ ಮನೆ ಆಗಲಿ, ಯಾವುದೇ ಮನೆ ಆಗಲಿ, ಇರೋಷ್ಟು ದಿನ ಇದು ನಮ್ಮ ಮನೆಯೇ ಅಂತ ಅಂದ್ಕೊಂಡಿರಬೇಕು, ಅಂದ್ಕೊಂಡೇ ಜೀವನ ಮಾಡಬೇಕಾಗುತ್ತೆ. ಹಂಗಾಗಿ ಸದ್ಯಕ್ಕೆ ನಾವು ಎಷ್ಟು ದಿನ ಎಷ್ಟು ವರ್ಷ ಇಲ್ಲಿರ್ತೀವೋ ಅಷ್ಟು ವರ್ಷವೂ ಇದು ನಮ್ಮ ಮನೆಯೇ. ಆಮೇಲೆ ನೆಕ್ಸ್ಟು ಮುಂದಕ್ಕೆ ಏನೋ ಗೊತ್ತಿಲ್ಲ. ಸದ್ಯಕ್ಕೆ ಸ್ವಂತ ಮನೆ ಅನ್ನೋದು ಇನ್ನು ಇಲ್ಲ. ಮಾಡ್ಕೋಬೇಕಂತಂದರೆ ಸೈಟ್ ಬೇಕು ಅಂತಂದರೆ ಅದು ಇನ್ನು ತೊಗೋಬೇಕಂತಂದರೆ ದುಡ್ಡು ಬೇಕು. ಅಯ್ಯೋ ಮಸ್ತ್ ಇದೆ ಬಿಡಿ. ಸದ್ಯಕ್ಕೆ ಮನೆ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ತಾ ಇಲ್ಲ. ಮನೆ ಬಗ್ಗೆ ತಲೆ ಕೆಡ್ಸ್ಕೊಂಡ್ಬಿಟ್ರಂತೂ ಸಖತ್ತು ಅಸಲು ಒಂದಿನ ನೆಮ್ಮದಿಗೆ ಇರೋದಕ್ಕೆ ಆಗೋದಿಲ್ಲ, ಅಷ್ಟು ತಲೆ ಕೆಟ್ಟೋಗ್ಬಿಡುತ್ತೆ ಮನೆ ಬಗ್ಗೆ ಯೋಚನೆ ಮಾಡಿದ್ರೆ. ಹಂಗಾಗಿ ಸದ್ಯಕ್ಕೆ ಇವಾಗ ನಾವೇನೇ ಯೋಚನೆ ಮಾಡಿಕೊಂಡು ಕೂತ್ಕೊಂಡ್ರು, ನಾವೇನೇ ಇದು ಮಾಡಿದ್ರು ಕೂಡ ಅದು ಆಗೋದಿಲ್ಲ ಬಿಡಿ. ಆಗದೇ ಇರೋ ಕೆಲಸ ತೀರಾ ಆಗುತ್ತೆ ಅಂದರೆ ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಒಂದು ಇದಿರುತ್ತೆ. ಅದು ಸದ್ಯಕ್ಕೆ ಇವಾಗ ಆಗೋದಿಲ್ಲ ಅಂತಂದಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡೋದು ಕೂಡ ತಪ್ಪು. ಯೋಚನೆ ಮಾಡಿದ್ರು ಕೂಡ ಏನು ಫಲ ಇಲ್ಲ. ಹಂಗಾಗಿ ನಮಗೆ ಇವಾಗ ಸದ್ಯಕ್ಕೆ ನಾವು ಇಲ್ಲಿ ತೋಟದಲ್ಲಿ ಇದ್ದೀವಲ್ವ, ಇರೋಷ್ಟು ದಿನ ಇದೇ ನಮ್ಮ ಮನೆ, ಇದೇ ನಮ್ಮ ಸ್ವಂತ ಮನೆ ಅಂದ್ಕೊಂಡೆ ನಾವು ಇರಬೇಕಾಗುತ್ತೆ. ಮತ್ತು ಅದೇ ಥರನೇ ನೋಡ್ಕೋಬೇಕಾಗುತ್ತೆ, ಅದೇ ಥರನೇ ಜೀವನ ಮಾಡಬೇಕಾಗುತ್ತೆ. ಇನ್ನು ಹೇಳಿದ್ನಲ್ವ, ಸದ್ಯಕ್ಕೆ ಮನೆ ಅಂತಂದರೆ ಕಷ್ಟನೇ. ಇನ್ನು ಮನೆ ಮಾಡ್ಕೋಬೇಕಂತಂದರೆ ನಮಗೆ ಇವಾಗ ಕಂಪಲ್ಸರಿ ಜಾಗ ಬೇಕೇ ಬೇಕು. ನಮ್ಗೆ ಇನ್ನು ಬೇರೆ ಕಡೆಯಲ್ಲೂ ಕೂಡ ಜಾಗ ಇಲ್ಲ. ಅಲ್ಲಿ ಅತ್ತೆ ಇದ್ದಾರಲ್ವ, ಹಳೆ ಮನೆ ಇದೆ ಅಲ್ವ, ಅಲ್ಲಿ ನೋಡ್ಕೊಳೋಣ ಅಂತಂದರೆ ಅದು ಸ್ವಲ್ಪ ತಕರಾರಿದೆ. ಮತ್ತು ಇನ್ನೊಂದು ಅದು ಫುಲ್ಲು ಹಳೇ ಕಾಲದ್ದು ಮನೆ ಅಲ್ವಾ, ಸಖತ್ತು ಹಳೆ ಕಾಲದ ಮನೆ. ಅದಕ್ಕೋಸ್ಕರ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ದೀವಿ. ಇನ್ನು ಬೇರೆ ಕಡೆ ಸೈಟು ಅದು ಇದೆ ಅಂತಂದರೆ ನಮ್ಗೆ ಇನ್ನೆಲ್ಲೂ ಕೂಡ ಜಾಗ ಇಲ್ಲ. ಈ ಸರ್ಕಾರದಿಂದ ಮೊನ್ನೆ ಆಗಲೇ ಒಂದು 3 ತಿಂಗಳು 4 ತಿಂಗಳು ಆಯಿತು ಅನಿಸುತ್ತೆ, ಅರ್ಜಿ ಹಾಕಿದ್ದೀವಿ, ಖಾಲಿ ಸೈಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು. ಇನ್ನು ಮನೆಗೂ ಕೂಡ ಅರ್ಜಿ ಹಾಕಿದ್ದೀವಿ. ಅದು ಏನಾದರೂ ನಮ್ಮ ಅದೃಷ್ಟ ಹೆಂಗಿರುತ್ತೋ ಗೊತ್ತಿಲ್ಲ. ಸಪೋಸ್ ಅದೇನಾದರೂ ಗೌರ್ಮೆಂಟಿಂದ ನಮಗೆ ಒಂದು ಸೈಟ್ ಅನ್ನೋದು ಬಂದುಬಿಟ್ರೆ ಸಾಕು, ಹೆಂಗೋ ಆ ಸೈಟಲ್ಲಿ ನೋಡೋಣ, ಅಷ್ಟರೊಳಗೆ ಏನಾದರೂ ಸ್ವಲ್ಪ ಅಷ್ಟಿಷ್ಟು ಕೂಡಿಟ್ಕೊಂಡ್ಬಿಟ್ಟು ಕಟ್ಸ್ಕೊಳೋಣ ಅಂತ ಅಂದ್ಕೊಂಡಿದ್ವಿ. ಅದು ಬರಲಿಲ್ಲ ಅಂತಂದರೆ ಮುಂದೆ ಗೊತ್ತಿಲ್ಲ ಹೆಂಗಾಗುತ್ತೇನೋ. ಒಟ್ಟು ಮುಂದಿಂದು ಯೋಚನೆ ಅಂತೂ ಮಾಡೋದಕ್ಕಾಗೋದಿಲ್ಲ ಬಿಡಿ. ಇವಾಗ ಹಾಗಿದೆ ನಮ್ಮ ಸಿಚುವೇಶನ್ ಬಂದುಬಿಟ್ಟು. ನಾವು ಎಷ್ಟೇ ಸಿಂಪಲ್ಲಾಗಿ ಎಷ್ಟೇ ಒಂದು ಚಿಕ್ಕದಾಗಿ ಗೂಡು ಕಟ್ಕೊತೀವಿ ಅಂದರೂ ಕೂಡ ಇವಾಗಿರೋ ಒಂದು ರೇಟ್ಗೆ ಮತ್ತು ಇವಾಗಿರೋ ಒಂದು ಐಟಮ್ ಅಂತೂ ಸಖತ್ತು ಐಟಮ್ ಬೇಕಾಗುತ್ತೆ. ಪ್ರತಿಯೊಂದು ನಾವು ಒಂದು ಸತಿ ಮನೆ ಕಟ್ತೀವಂತೆ ಫಿಕ್ಸ್ ಆದಮೇಲೆ ನಮಗೆ ಗೊತ್ತಿರಲ್ಲ ಅದೆಷ್ಟು ಖರ್ಚಾಗ್ತಾಯಿದೆಯೋ, ಅದು ಏನು ಬೇಕು ಎತ್ತಬೇಕು ಅಂತೇಳ್ಬಿಟ್ಟು. ಅದು ಹೋಗ್ತಾ ಗೊತ್ತಾಗ್ತಾ ಇರುತ್ತೆ, ಇಷ್ಟು ಬೇಕು ಅಂತೇಳ್ಬಿಟ್ಟು ಸುಮಾರು ಖರ್ಚಾಗುತ್ತೆ. ನಾವು ಎಷ್ಟೇ ಸಿಂಪಲಾಗಿ ಕಟ್ತೀವಿ ಅಂದ್ರೂ ಒಂದು 5 ಲಕ್ಷ 6 ಲಕ್ಷ ನಮ್ಮ ಕೈಯಲ್ಲಿ ಇಟ್ಕೊಂಡೇ ನಾವು ಮಾಡ್ಕೋಬೇಕಾಗುತ್ತೆ. ಇನ್ನು ಗೌರ್ಮೆಂಟಿಂದ ಮನೆ ಫ್ರೀ ಅಂತ ಹೇಳ್ತಾರೆ, ಬಟ್ ಒಂದು ಬಿಲ್ ಸಮೇತ ಆಗೋದಿಲ್ಲ. ಊರಲ್ಲೆಲ್ಲ ನೋಡ್ತಿದ್ರಲ್ಲ, ನಮ್ಮ ಚಿಕ್ಕಮ್ಮರು ಎಷ್ಟು ಕಷ್ಟಪಟ್ಬಿಟ್ಟು ಚೆನ್ನಾಗಿರೋ ಮನೆಯನ್ನೆಲ್ಲ ಕಿತ್ಬಿಟ್ಟು ಏನೋ ಲೋನ್ ಕೊಡ್ತಾರೆ, ಅಷ್ಟಿಷ್ಟು ಸ್ವಲ್ಪ ಎದುರಾಕೊಂಡು ಸಾಲನ ಮಾಡಿಬಿಟ್ಟು ಮನೆ ಕಟ್ಸೋಣ ಅಂತೆಲ್ಲ ತುಂಬ ಜನ, ನಮ್ಮ ಚಿಕ್ಕಮ್ಮರಂತಲ್ಲ ತುಂಬ ಜನ ಕೂಡ ಮನೆಯೆಲ್ಲ ಕಿತ್ಬಿಟ್ಟು ಇನ್ನು ಎಲ್ಲ ಕಟ್ಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವತ್ತಿನವರೆಗೂ ಒಂದು ಬಿಲ್ ಸಮೇತ ಆಗಿಲ್ಲ. ನಮ್ಮ ಗೌರ್ಮೆಂಟ್ ಸರ್ಕಾರ ಈ ಥರ ಇದೆ. ಹಾಗಾಗಿ ಅದು ನೆನೆಸ್ಕೊಂಡ್ರೂ ಒಂಥರ ಭಯ ಅನಿಸುತ್ತೆ. ಮತ್ತು ನಾವೇನಾದರೂ ಎಡವಟ್ಟಾಗಿ ಕೈ ಹಾಕೋಕೆ ಹೋದರೆ ಒಂದು ಬಿಲ್ ಸಮೇತ ಬರಲಿಲ್ಲ ಅಂದರೆ ಆಮೇಲೆ ರೋಡಲ್ಲಿರೋ ಪರಿಸ್ಥಿತಿ ಬಂದುಬಿಡುತ್ತೆ ಅನ್ನೋ ಭಯನೂ ಆಗ್ತಾ ಇರುತ್ತೆ. ಹಾಗಾಗಿ ಸದ್ಯಕ್ಕೆ ಫ್ರೆಂಡ್ಸ್ ಇವಾಗಂತೂ ನಮಗೆ ಆ ಯೋಚನೆ ಇಲ್ಲ. ಯಾಕೆಂದರೆ ನಮ್ಮ ದಿನ ತುಂಬ ಇದೆ ಬಿಡಿ. ಇವಾಗ ನೆಕ್ಸ್ಟು ಡೆಲಿವರಿಗೆಲ್ಲ ನೋಡ್ಕೋಬೇಕು, ಮತ್ತು ಪಾಪು ಸ್ವಲ್ಪ ದೊಡ್ಡದಾಗೋವರೆಗೂ ನೋಡ್ಕೋಬೇಕು. ಸುಮಾರು ಖರ್ಚು ಬರುತ್ತೆ. ಒಂದು ಫ್ಯಾಮಿಲಿ ಅಂದಮೇಲೆ ಸಖತ್ತು ಖರ್ಚು ಬರ್ತಾನೆ ಇರುತ್ತೆ. ಇನ್ನು ಗುಂಡ ಕೂಡ ಇನ್ನು ದೊಡ್ಡನಾದ, ಅವನು ಕೂಡ ಎಲ್ಲಾದರೂ ಒಂದು ಒಳ್ಳೆ ಸ್ಕೂಲ್ಗೆ ಸೇರಿಸ್ಬೇಕು. ಮತ್ತು ಫೀಸು ಅದು ಇದು ಮಸ್ತ್ ಇದೆ. ಒಬ್ಬರು ದುಡಿದ್ಬಿಟ್ಟು ಮೇಂಟೈನ್ ಮಾಡೋದು ತುಂಬ ಕಷ್ಟ. ಮತ್ತು ಸೇವಿಂಗ್ ಅಂತ ಬಂದಾಗ ಅಸಲಲ್ಲಿ ಸೇವಿಂಗ್ ಮಾಡೋದಕ್ಕೆ ಆಗೋದಿಲ್ಲ. ಮನೆ ಖರ್ಚು ಫ್ಯಾಮಿಲಿ ಖರ್ಚೇ ಅಲ್ಲೇ ಹೋಗ್ತಾ ಇರುತ್ತೆ. ಇನ್ನು ಸೇವಿಂಗ್ ಅಂತೂ ಉಳಿಸೋದಕ್ಕೆ ಆಗೋದಿಲ್ಲ. ಗೊತ್ತಿಲ್ಲ ಹೆಂಗೋಗುತ್ತೋ ಜೀವನ ಏನಂತ ಹೇಳ್ಬಿಟ್ಟು ನೆನೆಸ್ಕೊಂಡ್ರೆ ಒಂಥರ ಭಯ ಅನ್ನಿಸ್ತಾ ಇದೆ ನಿಜವಾಗ್ಲೂ. ಆದರೂ ಏನು ಮಾಡೋದಕ್ಕಾಗೋದಿಲ್ಲ. ಇನ್ನು ಭಯ ಅಂತೇಳ್ಬಿಟ್ಟು ಹಂಗೆ ಇರೋದಕ್ಕಾಗೋದಿಲ್ಲ. ಇನ್ನು ದೇವ್ರು ಹೆಂಗೆ ನಡ್ಸ್ಕೊಂಡು ಹೋಗ್ತಾನೆ ಹಂಗೆ ಹೋಗ್ತಾ ಇರಬೇಕು ಅಷ್ಟೇ ಜೀವನ ಅಂದಮೇಲೆ. ಅಷ್ಟೇ. ಸದ್ಯಕ್ಕೆ ನಮ್ಮದು ಸ್ವಂತ ಮನೆ ಅಂತಂದರೆ ಇವಾಗ ನಾವಿರೋದೇ ನಾವು ಸ್ವಂತ ಮನೆ ಅಂದ್ಕೊಂಡಿರ್ತೀವಿ ಅಷ್ಟೇ. ಇನ್ನು ಮತ್ತು ಇನ್ನೊಂದು ಕಮೆಂಟ್ಸ್ ಬಂದುಬಿಟ್ಟು ಭಾನು ಸಿಸ್ಟರ್ ಕಮೆಂಟ್ ಮಾಡಿದರೆ,
ಮತ್ತು ಫಂಕ್ಷನ್ ಆಯ್ತಲ್ವ, ಆ ವಿಡಿಯೋದಲ್ಲಿ ಪವಿತ್ರ ಅವ್ರ ಅಪ್ಪ ಅಮ್ಮನ್ನೇ ತೋರಿಸ್ಲಿಲ್ಲ ವಿಡಿಯೋದಲ್ಲಿ, ಯಾಕೆ ಅಂತ ಹೇಳಿಬಿಟ್ಟು. ನಿಜವಾಗ್ಲೂ ಇದ್ದಿದ್ರಂತೂ ಆರಾಮಾಗಿ ಖುಷಿಯಾಗೇ ತೋರಿಸ್ತಾ ಇದ್ದೆ. ಬಟ್ ಇಲ್ಲ, ಏನು ಮಾಡೋಕ್ಕಾಗುತ್ತೆ. ನಾನು ಪವಿತ್ರ ಬಂದುಬಿಟ್ಟು ಈ ಇದರಲ್ಲಿ ಮಾತ್ರ ತುಂಬ ದುರದೃಷ್ಟವಂತರಂತಲೇ ಹೇಳ್ಬೋದು. ಅದೃಷ್ಟ ಪಟ್ಕೊಬಂದಿಲ್ಲ. ನಮ್ಮಿಬ್ರಿಗೂ ಕೂಡ ಆ ಅದೃಷ್ಟ ಇಲ್ಲ. ಇನ್ನು ಪವಿತ್ರಗೂ ಅಷ್ಟೇ ಅಪ್ಪ ಅಮ್ಮ ಇಲ್ಲ, ಇಬ್ಬರು ಕೂಡ ತೀರೋಗಿದ್ದಾರೆ. ಇನ್ನು ನಮಗೂ ಅಷ್ಟೇ ಅಪ್ಪ ಅಮ್ಮ ಇಲ್ಲ, ನಮ್ಮ ಅಪ್ಪ ಅಮ್ಮನೂ ತೀರೋಗಿದ್ದಾರೆ. ಸದ್ಯಕ್ಕೆ ಅಪ್ಪ ಅಮ್ಮನ ಸ್ಥಾನದಲ್ಲಿ ಅವ್ರ ಅಕ್ಕರಿದ್ದಾರೆ, ಅಕ್ಕರು ಮತ್ತು ಅಣ್ಣಂದರು. ಅವರೇ ಬಂದುಬಿಟ್ಟು ಕಾರ್ಯ ಎಲ್ಲ ಮುಗಿಸ್ಬಿಟ್ಟು ಇನ್ನು ಆರಾಮಾಗಿ ಎಲ್ಲ ಕೂಡ ಇದು ಮಾಡಿಕೊಟ್ಟು ಹೋಗಿದ್ದಾರೆ. ಅದು ಅಷ್ಟೇ ಖುಷಿ ನಮಗೆ, ಅಷ್ಟೇ ಸಾಕು. ಇನ್ನು ನನ್ನ ಕಡೆ ಬಂದ್ರಂತೂ ಹೆಂಗೋ ಸ್ವಲ್ಪ ಚಿಕ್ಕಮ್ಮ ಇದ್ದಾರೆ, ಪರವಾಗಿಲ್ಲ, ಹೆಂಗೋ ಆಗ್ತಾಯಿದೆ. ಇಷ್ಟೇ. ಒಂದೊಂದು ಸತಿ ತುಂಬ ಬೇಜಾರಾಗ್ತಾ ಇರುತ್ತೆ ಬಿಡಿ. ಈ ಟಾಪಿಕ್ ನೆನೆಸ್ಕೊಂಡ್ರಂತೂ ನಿಜ ಅದ್ರ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಸಾಲದು. ಇರಬೇಕು, ಅಪ್ಪ ಅಮ್ಮ ಇರಬೇಕು. ಅಪ್ಪ ಅಮ್ಮ ಇದ್ರೇ ಒಂದು ಬೆಲೆ, ಒಂದು ಇಲ್ಲಾಂದರೆ ತುಂಬ ಕಷ್ಟ. ಏನೇ ಆಗಲಿ ಭಾಳ ಒಂಥರ ಸದರ ಕಂಡ್ಕೊಂಡ್ಬಿಡ್ತಾರೆ ಜನ ಕೂಡ. ಬಿಡು, ಯಾರೂ ಇಲ್ಲ, ಹೇಳೋರಿಲ್ಲ ಕೇಳೋರಿಲ್ಲ, ದಿಕ್ಕು ವಿಚಾರಿಸೋರಿಲ್ಲ, ನಾವು ಅನ್ನೋದೇ ಇದು ಅಂತೇಳ್ಬಿಟ್ಟು ಒಂಥರ ನೋಡ್ತಾ ಇರ್ತಾರೆ. ಹಿಂಗೆ ಸ್ವಲ್ಪ ಜಾಸ್ತಿ ಜನ ಅಪ್ಪ ಅಮ್ಮ ಆಗಲಿ, ಅಕ್ಕ ತಂಗಿಯರಾಗಲಿ, ಅಣ್ಣ ತಮ್ಮಂದಿರಾಗಲಿ ಸ್ವಲ್ಪ ಜಾಸ್ತಿ ಜನ ಇದ್ದರೆ ಆಗಲೇ ಒಂಥರ ಭಯ ಅನಿಸ್ತಾ ಇರುತ್ತೆ. ಅವ್ರು ಇರ್ತಾರೆ, ಇವ್ರು ಇರ್ತಾರೆ, ಅಟ್ಲೀಸ್ಟ್ ಏನಾದರೂ ಒಂದು ಸಮಸ್ಯೆ ಆದಾಗ ಬಂದು ವಿಚಾರಿಸ್ತಾರೆ. ಮತ್ತು ಕಷ್ಟ ಅಂತ ಬಂದಾಗ ಏನಾದರೂ ಒಂದು ಇದು ಮಾಡ್ತಾರೆ ಅನ್ನೋ ಒಂದು ಇದು ಕೂಡ ಇರುತ್ತೆ. ಬಟ್ ಯಾರೂ ಇಲ್ಲ ಅಂತಂದಾಗ ಕಟ್ಕೊಂಡಿರೋ ಗಂಡನೂ ಕೂಡ ಒಂದೊಂದು ಸತಿ ಸದರ ಆಗಿಬಿಡ್ತೀವಿ ನಾವು. ಒಂದೊಂದು ಟೈಮು ಹಾಗೇ ಆಗ್ತೀವಿ. ಎಷ್ಟೇ ಚೆನ್ನಾಗಿ ನೋಡ್ಕೊತಾರೆ, ಎಷ್ಟೇ ಚೆನ್ನಾಗಿದ್ದೀವಿ ಅಂತಂದರೂ ಕೂಡ ಒಂದು ಸತಿ ಅಲ್ಲ ಒಂದು ಸತಿ ಅವ್ರ ಮನಸ್ಸಲ್ಲಿ ಆ ಭಾವನೆ ಬಂದುಬಿಡುತ್ತೆ. ಬಿಡು, ಯಾರೂ ಇಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಇರಬೇಕು. ಏನು ಮಾಡೋಣ, ನನಗೂ ಅವಳಿಗೂ ಅದೃಷ್ಟ ಇಲ್ಲ, ಅಷ್ಟೇ. ಇನ್ನು ಫೈನಲಿ ನಾನು ಅಡುಗೆ ಕೆಲಸ ಎಲ್ಲ ಮುಗೀತು, ಮನೆ ಕ್ಲೀನಿಂಗ್ ಎಲ್ಲ ಆಯಿತು. ಗುಂಡನಿಗೆ ಕೈಕಾಲು ಮುಖ ತೊಳೆದ್ಬಿಟ್ಟು ಇನ್ನು ಫ್ರೆಶ್ ಅಪ್ ಮಾಡಿಬಿಟ್ಟು ಇನ್ನು ಪೌಡ್ರ್ ಹಾಕ್ಬಿಟ್ಟು ಬೊಟ್ಟಿಡ್ತಾ ಇದ್ದೀನಿ. ಇವತ್ತು ಮಂಗಳವಾರ ಅಲ್ಲ, ಬೆಳಗ್ಗೆನೇ ಪೂಜೆ ಮಾಡಿದ್ದೆ. ಇನ್ನೊಂದು ಸತಿ ಫ್ರೆಶ್ ಅಪ್ ಆಗಿಬಿಟ್ಟು ಇಬ್ಬರು ದೇವ್ರಿಗೆ ಪೂಜೆ ಮಾಡೋಣ ಅಂತ ಹೇಳಿ ಇನ್ನು ರೆಡಿ ಮಾಡಿಸ್ತಾ ಇದ್ದೀನಿ. ಇನ್ನು ರೆಡಿ ಮಾಡಿಸ್ಬಿಟ್ಟು ಮತ್ತು ಸಂಜೆಗೆ ಪೂಜೆ ಎಲ್ಲ ಆಗಿ ಒಂದು ಅರ್ಧ ಗಂಟೆ, ಒಂದು ಮುಕ್ಕಾಲು ಗಂಟೆ ಗ್ಯಾಪ್ ಕೊಡ್ತೀವಿ. ಪೂಜೆ ಆದ ತಕ್ಷಣ ಊಟಕ್ಕೆ ಕೂತ್ಕೋಬಾರ್ದು ಅಂತ ಹೇಳ್ತಾರೆ. ಹಂಗಾಗಿ ಆಮೇಲೆ ಊಟ ಗೀಟ ಮಾಡಿಬಿಟ್ಟು ಅವ್ನಿಗೆ ಸ್ವಲ್ಪ ಅಕ್ಷರ ಎಲ್ಲ ತಿದ್ದಿಸ್ಬಿಟ್ಟು ಇನ್ನು ಮಲ್ಕೊಳ್ಳೋದಷ್ಟೇ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೆ ವ್ಲಾಗ್ ನೋಡ್ತಾಯಿರಿ.